ಮಮ್ಮಿ, ನೀನು ಇವಾಗೇನು ನನ್ನ ಹೆಂಡತಿನ ಮನೆ ಒಳಗಡೆ ಕರ್ಕೊಂತೀಯೋ ಇಲ್ವೋ? ನೀನು ಹೇಳ್ಬಿಡಿ ಇವಾಗಲೇ. ಒಂದು ವೇಳೆ ನೀನು ಮನೆ ಒಳಗಡೆ ಕರ್ಕೊಳಲ್ಲ ಅಂತ ಹೇಳ್ಬಿಟ್ರೆ ನಾವಿಬ್ಬರು ಈಗಲೇ ಮನೆ ಬಿಟ್ಟು ಹೊರಟೋಗ್ಬಿಡ್ತೀವಿ. ಏನು ಮನೆ ಬಿಟ್ಟು ಹೋಗ್ತೀಯಾ? ಏನು ನನ್ನನ್ನೇ ಎದುರಿಸ್ತಾ ಇದೀಯಾ? ಅಲ್ಲ, ಯಾರೋ ನೆಂಟ್ರಿಗೆ ಹೇಳ್ತಾರಲ್ಲ, ಚಿಕ್ಕಪ್ಪನ ದೊಡ್ಡಪ್ಪನಿಗೋ ಮದ್ವೆಗೆ ಹೇಳಕ್ಕಾಗಿಲ್ಲ, ಅರ್ಜೆಂಟಾಗಿ ಆಗೋಯ್ತು ಅಂತ ಎತ್ತರ ಹತ್ರ ಬಂದು ಹೇಳ್ತಾ ಇದೆಯಲ್ಲ, ನಿಂಗೆ ಎಷ್ಟು ಧೈರ್ಯ ಇರಬೇಕು? ಇದು ಸಾಲದಲ್ಲೇ ನನಗೆ ಎದುರಿಸ್ತೀಯ ಮನೆ ಬಿಟ್ಟು ಹೋಗ್ತೀನಿ ಅಂತ? ಹೋಗು, ಎಲ್ಲಿಗೆ ಹೋಗ್ತೀನಿ ನಾನು ನೋಡ್ತೀನಿ, ಹೋಗು. ರೀ, ಏನಾದರೂ ಸಮಸ್ಯೆನಾ? ಅಯ್ಯೋ, ನೀನು ಒಳಗಡೆ ಬಂದ್ಬಿಟ್ಟಿಯಾ? ಹಾ, ಬಂದೆ. ಎಷ್ಟೊತ್ತು ಅಂತ ನಿಂತ್ಕೊಂಡಿರಕ್ಕಾಗುತ್ತೆ ಆಚೆ ಹೇಳು? ಅದು ಅಲ್ಲದೆ ರೋಡಲ್ಲಿ ಹೋಗೋರು ಬರಲ್ಲ ನನ್ನನ್ನು ಅಂತ ನೋಡ್ತಾ ಇದ್ರು, ಅದಕ್ಕೆ ಒಳಗೆ ಬಂದ್ಬಿಟ್ಟೆ. ಓಹೋ, ಇವಳೇನಾ ಆ ಸುಸುಂದರಾಂಗಿನಿ? ಏನೋ ಏನೋ ಇವಳು ಅವತಾರ. ಹಂಗಂದ್ರೆ ಇವಳು ಊರಲ್ಲೆಲ್ಲ ಹಿಂಗೆ ಬಂದ್ಲಾ? ಅಯ್ಯಯ್ಯೋ, ಊರಿನ ಜನ ಎಲ್ಲ ನೋಡಿ ಅನ್ಕೊಂಡ್ರು ಏನೋ. ಹೋಯ್ತಲ್ಲಪ್ಪ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಅಯ್ಯೋ ಅತ್ತೆ, ಅವತಾರಣ ನನ್ಗೇನಾಗಿದೆ? ಯಾಕೆ ನಾ ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ವಾ? ಮುಚ್ಚೆ ಬಾಯಿ. ಅತ್ತೆ ಅಂತೆ, ಅತ್ತೆ ಯಾರು ನಿನ್ನ ಅತ್ತೆ? ಕತ್ತೆ ತಂದು. ಅತ್ತೆ ಹೋಗ್ಲಿ ಬಿಡಿ ಅತ್ತೆ, ಪಾಪ ಮದುವೆ ಮಾಡ್ಕೊಂಡು ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ದಾರೆ. ಆರ್ತಿ ಏನೋ ಮಾಡ್ಕೊಳ್ತಾ ಒಳಗೆ ಬಂದ್ಬಿಟ್ಟಿದ್ದಾಳೆ. ಹೋಗ್ಲಿ ಬಿಡಿ, ಬೈಬೇಡಿ. ಏಯ್, ನೀವಿಬ್ರು ಬಾಯಿ ಮುಚ್ಕೊಂಡು ಒಳಗೆ ಹೋಗಿ ಸರಿ ಇವಾಗ, ಇಲ್ಲ ಅಂದ್ರೆ ಅವಳ ಜೊತೆಗೆ ನಿಮಗೂ ಪೂಜೆ ಆಗುತ್ತೆ. ಅಯ್ಯೋ, ಇದು ಒಳ್ಳೆ ಆಯ್ತಲ್ಲ, ಮದುವೆ ಆಗಿದ್ದೇ ಉಂಟಂತೆ, ಸೊಸೆ ಅಲ್ಲ ಅಂದ್ರೆ ಜನ ನಂಬಿಡ್ತಾರಾ? ಹೌದು ಅತ್ತೆ, ಹೋಗ್ಲಿ ಬಿಡಿ. ನೋಡೋಕೆ ಇಬ್ಬರು ಜೋಡಿನೂ ತುಂಬಾ ಚೆನ್ನಾಗಿದೆ. ಏಯ್, ಊರಿನ ಜನ ಎಲ್ಲ ಯಾರು ಬೇಡ ಕಣ್ರೆ, ನೀವಿಬ್ಬರೇ ಸಾಕು ನಂಗೆ ಹೊಟ್ಟೆ ಉಡ್ಸಕ್ಕೆ. ನೋಡೋ, ನಾನು ನಿಂಗೆ ಒಳ್ಳೆ ಮಾತು ಹೇಳ್ತಾ ಇದ್ದೀನಿ. ನಮ್ಮ ಮನೆಗೆ ಇವಳು ಬೇಡ. ಇವಳನ್ನ ಎಲ್ಲಿ ಕರ್ಕೊಬಂದು ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಡು. ನನ್ನ ಮಾತು ಕೇಳು, ನಾನು ನಿಂಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ. ಮಮ್ಮಿ, ಸುಮ್ಮನೆ ಇರು. ನೀನು ಏನು ಮಾತಾಡ್ತಾ ಇದೀಯಾ? ನನ್ನ ಹೆಂಡತಿ ಮುಂದೆನೇ ಅವಳನ್ನ ಬಿಟ್ಬಿಟ್ಟು ಬಣ್ಣ ಮದುವೆ ಮಾಡ್ತೀನಿ ಅಂದರೆ ಅವಳು ಸುಮ್ಮನಿರ್ತಾಳಾ? ನಾನೇ ಸುಮ್ಮನೆ ಇರಲಿ? ಅಲ್ಲ ಅತ್ತೆ, ನಮಗೆ ಮದುವೆ ಆಗಿ ಇನ್ನೂ ನೆಟ್ಟಿಗೆ 3 ದಿನ ಆಗಿಲ್ಲ. ಇವಾಗಲೇ ನೀವು ಕರ್ಕೊಂಡೋಗಿ ಅಲ್ಲಿ ಮನೆಗೆ ಬಿಟ್ಬಿಟ್ಟು ಬಾ ಅಂತ ಹೇಳ್ತೀರಲ್ಲ, ಯಾಕೆ? ನಾನು ಸ್ಕೂಲಿಂದ ಬಂದಿರೋ ಚಿಕ್ಕ ಹುಡುಗಿ ಅಂದ್ಕೊಂಡಿದ್ದೀರಾ? ನಮಗೆ ಕಾನೂನು ರೀತಿಯಲ್ಲಿ ಮದುವೆ ಆಗಿದೆ. ನೀವೇನಾದರೂ ಒಂದು ವೇಳೆ ನಮ್ಮಿಬ್ಬರು ಮದುವೆ ಮುರಿಬೇಕು ಅಂತ ಪ್ರಯತ್ನ ಪಟ್ಟರೆ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ. ಹುಷಾರ್. ಅಷ್ಟಲ್ದಲೇ ನಮ್ಮಪ್ಪ ಯಾರು ಅಂತ ನಿಮ್ಗೆ ಗೊತ್ತಿದೆಯಾ? ಅಯ್ಯೋಯ್ಯೋ, ಏನೋ ಇವಳು ನೆಟ್ಟಿಗೆ ಮನೆಯೊಳಗೆ ಇನ್ನೂ 2 ಕಾಲು ಇಟ್ಟಿಲ್ಲ, ಅಷ್ಟರೇ ನನ್ನನ್ನು ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ತಿದ್ದಲ್ಲೋ. ಇವಳು ಖಂಡಿತ ಹೇಳ್ದಂಗೆ ಮಾಡೋಳೇನೆ, ನೋಡೋಣ ಗೊತ್ತಾಗುತ್ತೆ ಇವಳನ್ನ. ಅಯ್ಯೋ ಅತ್ತೆ, ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಇರೋದು, ಅವಳನ್ನ ನೋಡಿದ್ರೆ ದೊಡ್ಡ ಶ್ರೀಮಂತ ಮನೆ ಹುಡುಗಿ ಥರ ಕಾಣಿಸ್ತಾಳೆ. ಅವರಪ್ಪ ಏನಾಗಿದ್ದಾರೋ ಏನೋ. ಸುಮ್ಮನೆ ನಿಮ್ಗೆ ಯಾಕೆ ಬೇಕು? ಸುಮ್ಮನೆ ಕರ್ಕೊಬಿಡಿ ಹೂವು ಅಂತ ಹೇಳ್ಬಿಟ್ಟು ಆಮೇಲೆ ನೋಡ್ಕೊಂಡ್ರೆ ಆಯಿತು. ಹಂಗಂತೇನೆ? ಹಾಂ, ಅತ್ತೆ, ಇವಳು ಹೇಳ್ತಾ ಇದ್ದು ಕರೆಕ್ಟಾಗಿದೆ. ಅವಳು ಹೇಳ್ದಂಗೆ ಕೇಳ್ರಿ. ಯಾಕೆ ಬೇಕು ಸುಮ್ಮನೆ ತಲೆನೋವು? ಮೈದ್ನಾನೇ ಮೆಚ್ಚಿ ಮದುವೆ ಮಾಡ್ಕೊ ಬಂದವನೇ, ಸುಮ್ಮನೆ ಯಾಕೆ? ಸರಿ, ಹೆಂಗೋ ಮನೆಯೊಳಗಡೆ ಬಂದಿದ್ದಾಯ್ತು, ಹೋಗು. ಹಾಗೆ ಬನ್ನಿ ದಾರಿಗೆ. ಈಗ ಸದ್ಯಕ್ಕೆ ನಮ್ಮಿಬ್ರಿಗೂ ಒಳಗಡೆ ಹೋಗೋದಕ್ಕೆ ದಾರಿ ಬಿಡಿ. ರೀ, ಬನ್ನಿ ಒಳಗಡೆ ಹೋಗೋಣ. ಅಕ್ಕ, ಏನಾದ್ರೂ ಇವಳಂತರ ಚೆನ್ನಾಗಿದ್ದಾಳಲ್ವಾ? ಕಣೆ, ಚೆನ್ನಾಗವಳೆ. ಏಯ್, ನಿಮ್ಮ ಮಾತು ಕೇಳಿ ನಾನು ಅವಳ ಮನೆಯೊಳಗೆ ಕರ್ಕೊಂಡಿದ್ದೀನಿ. ಒಂದು ವೇಳೆ ಏನಾದರೂ ನೀವು 3 ಜನನು ಒಂದಾಗ್ಬಿಟ್ಟು ನನಗೇನ ಕಿತಾಪತಿ ಮಾಡಿ ಸ್ಟಾರ್ಟ್ ಮಾಡಿದ್ರೋ ಒಬ್ಬೊಬ್ಬಳನ್ನ ಆಚೆಗೆ ಹಾಕ್ಬಿಡ್ತೀನಿ. ಹುಷಾರಾಗಿರಿ, ನಾನು ನನ್ನ ಮಕ್ಳನ್ನ ತಗೊಂಡು ನೋಡಕ್ ಹೋಗಲ್ಲ. ಓ ಅತ್ತೆ, ನಿಮಗೆ ಈ ಥರ ಭಯ ಎಲ್ಲ ಆಯ್ತಾ? ಅಯ್ಯೋ, ನನಗೆ ಮೊದಲೇ ಗೊತ್ತಿರ್ಲಿಲ್ವೇ? ಗೊತ್ತಾಗಿದ್ದಿದ್ರೆ ಏನೇ ಮಾಡ್ತಿದ್ದೆ? ಮೊದಲೇ ಗೊತ್ತಾಗಿದ್ದಿದ್ರೆ. ಅಯ್ಯೋ ಅತ್ತೆ, ನೀವು ಸರಿ, ಅವಳೇನೋ ಹೇಳ್ತಾಳೆ, ನೀವು ಅದಕ್ಕೆ ತಲೆ ಆಡಿಸ್ತೀರಾ. ಏಯ್ ಸುಮ್ಮನಿರೆ. ಸಾಕು ತಮಾಷೆ ಮಾಡಿದ್ದು. ಒಳಗಡೆ ಹೋಗ್ರಿ, ಏನೇ ಕೆಲಸ ನೋಡ್ಕೊ ಹೋಗ್ರಿ. ಓ, ನೀವು ಇವಾಗ ಬರ್ತಾ ಇದ್ದೀರಾ? ಬನ್ನಿ. ಇದೇನೇ ಇವತ್ತು ಬಾಗ್ಲಲ್ಲೇ ನಿಂತ್ಕೊಂಡು ನಂಗೆ ಸ್ವಾಗತ ಕೋರ್ತಾ ಇದೀಯಾ? ಏನಾಯ್ತು ನಿಂಗೆ ಇವತ್ತು? ಮತ್ತೆ ನಾನು ನಿಮ್ಗೆ ಅಷ್ಟು ಮಾಡದೇ ಇದ್ರೆ ನಿಮ್ಮ ಹೆಂಡತಿಯಾಗಿ ಆಗ್ತೀನಾ? ಮತ್ತೆ ಇನ್ನೇನು, ನಾನು ಇಷ್ಟು ಮಾಡದೇ ಇದ್ರೆ ನಿಮ್ಗೆ ಹೆಂಡತಿಯಾಗಿ ಏನು ಪ್ರಯೋಜನ ಆಗುತ್ತೆ ಹೇಳಿ? ಅಲ್ಲ, ನೀವೆಂತ ಘನ ಕಾರ್ಯ ಮಾಡಿದ್ದೀರಾ ಅಂತ ಮಗನಿಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ. ಏನೇ ಹೇಳ್ತಾ ಇದೀಯಾ? ಏನು ಮಾಡ್ದ ಅವನಿವಾಗ? ಸಾಕು ಮುಚ್ಚ್ರಿ ಬಾಯಿ. ಏನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಆಡ್ತಿರಲ್ಲ. ಹಾಂ, ನಿಮ್ಗೇನು ಗೊತ್ತೇ ಇಲ್ವಾ? ಅವ್ನು ಯಾವುದೋ ಹುಡುಗಿನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡ್ಬಂದಿದ್ದಾನೆ. ಓ, ಅದಾ? ನನಗೆ ಮೊದಲೇ ಆ ವಿಚಾರ ಗೊತ್ತಿತ್ತು ಬಿಡು. ನಾನೇ ನಿನ್ಗೆ ಹೇಳೋದೇನು ಬೇಡ ಅಂತ ಸುಮ್ಮನಾಗಿದ್ದೆ. ನಾಚಿಕೆ ಆಗಲ್ವಾ ನಿಮಗೆ ಮಾತು ಹೇಳೋದಕ್ಕೆ? ನನಗೆ ಮೊದಲೇ ಗೊತ್ತಿತ್ತು ಅಂತ. ಅಲ್ಲ ರೀ, ಮಗ ಇಂಥ ಹಾಳು ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಿದ್ರು ಸುಮ್ಮನಿದ್ರಲ್ಲ, ನಿಮ್ಗೇನು ಹೇಳ್ಬೇಕು ನಾನು? ಅಯ್ಯೋ, ಇಲ್ಲಿ ಕೇಳೆ. ನಾನೇನಕ್ಕೆ ಸುಮ್ಮನಿದ್ದೆ ಅಂದರೆ, ಆ ಹುಡುಗಿ ತುಂಬ ಶ್ರೀಮಂತ ಮನೆ ಹುಡುಗಿ. ಅವರಪ್ಪ ದುಬೈಲೇನೋ ಕೆಲಸ ಮಾಡ್ತಾನಂತೆ ಕಣೆ.
ಅದೇನೋ ಸ್ಟೀಲ್ ಫ್ಯಾಕ್ಟ್ರಿ ಎರಡೋ ಮೂರೋ ಇದಾವಂತೆ, ಬಿಚಾನ್ ದುಡ್ಡು ಬರುತ್ತೆ. ಹ್ಞೂ ಅದಕ್ಕೆ ಹ್ಞೂ ಅದಕ್ಕೆ ಅಂದರೆ ನಾನೇ ಹೋಗಿ ಮಾಡ್ಕೊ ಹೋಗು ಅಂದೆ. ಅದು ಅಲ್ಲದೆ ನಾವೆಲ್ಲ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮ ಹತ್ರ ಹೋಗ್ಬಿಟ್ಟು ನನ್ನ ಮಗಂಗೆ ಹೆಣ್ಣು ಕೊಡಿ ಅಂದರೆ ಅವ್ರು ಕೊಡ್ತಾರಾ ಹೇಳು? ಅಷ್ಟು ದೊಡ್ಡ ಫ್ಯಾಕ್ಟ್ರಿಗಳು, ಅಷ್ಟು ತುಂಬ ದೊಡ್ಡ ದೊಡ್ಡ ಆಸ್ತಿ ಎಲ್ಲ ಇದ್ದಾವೆ, ಬಂಗ್ಲೆಗಳೆಲ್ಲ ಇದ್ದಾವೆ. ಅಂಥವ್ರ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬಂದೋದೇ ದೊಡ್ಡ ವಿಷಯ. ಇನ್ನು ನಾವೆಲ್ಲ ಹೋಗ್ಬಿಟ್ಟು ಕೇಳ್ಕೊಂಡಿದ್ರೆ ಅವ್ರು ಹೆಣ್ಣು ಕೊಡ್ತಾ ಇದ್ರಾ? ಅದಕ್ಕೆ ನೀವು ಹೋಗಿ ಮದುವೆ ಮಾಡ್ಕೊಂಡು ನಾನು ಹೇಳ್ಕೊಟ್ಟಿದ್ದವ್ರು ಇಬ್ರಿಗೂ. ಅದೇ ಅನ್ಕೊಂಡೆ, ಇಲ್ಲ ಅಂದ್ರೆ ಅವನೊಬ್ಬನಿಗೆ ಇಷ್ಟಂದ್ರೆ ಎಲ್ಲಿ ಬರಬೇಕು ಅಂತ. ಎಲ್ಲ ನಿಮ್ಮ ಕುಮ್ಮಕ್ಕೆ. ಏನು ಮಾಡ್ತೀರಾ ಮಾಡ್ರಿ. ನೋಡು, ನೀನು ಈ ಇಬ್ಬರು ಸೊಸೆ ಹತ್ರ ಆಡ್ತೀಯಲ್ಲ, ಆ ಥರ ಎಲ್ಲ ಅವಳ ಹತ್ರ ಆಡೋಕೆ ಹೋಗ್ಬೇಡ. ಅವಳಿಗೆ ತುಂಬ ಶ್ರೀಮಂತರು ಕಣೆ. ನೀನೇನಾದರೂ ಕಿಮ್ಮಕ್ಕಂದ್ರೆ ಸುಮ್ಮನೆ ಮಗನ್ನ ಕರ್ಕೊಂಡು ಆಚೆ ಹೋಗ್ಬಿಡ್ತಾಳೆ. ಆವಾಗ ನಮ್ಗೆ ಬರ್ಬೇಕಾಗೋದ್ರಲ್ಲಿ ಏನೂ ಸಿಗಲ್ಲ, ಆಯಿತಾ? ನೀನು ಸ್ವಲ್ಪ ಸೈಲೆಂಟಾಗಿ ಇದ್ಬಿಡು. ನಿಂದು ಅತ್ತೆ ದರ್ಬ ಏನಿದ್ರು ನೀನು ಅಣ್ಣನ ಮಕ್ಳಿದ್ರಲ್ಲ, ಇವ್ರಿಬ್ಬರ ಹತ್ರ ಅಷ್ಟೇ ಇರಬೇಕು. ಅವಳ ತಂದೆ ನೀನು ಹೋಗ್ಬಾರ್ದು. ಇವಾಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಬಿಡು. ಸೀನಾ, ಸೀನಾ, ಮನೆಯೊಳಗೆ ಇದೆಯೇನಪ್ಪ? ಓ, ನಮ್ಮ ಅಣ್ಣ ಬರ್ತಾ ಇದ್ದಾನೆ. ಅಣ್ಣ ಬಾ. ಏನು ಭಾವ ಬರ್ತಿದಾರ? ಒಳಗೆ ಕರೀರಿ. ಏನಣ್ಣ ಸಮಾಚಾರ? ನಮ್ಮನೆ ಕಡೆ ಪಾದ ಬೆಳೆಸ್ಬಿಟ್ಟಿದ್ಯಾ? ಬಾವ ಬನ್ನಿ ಕುತ್ಕೊಳ್ಳಿ ಬಾವ. ಇಲ್ಲಮ್ಮ, ಕೂತ್ಕೊಂಡ್ರೆ ತುಂಬ ಹೊತ್ತಾಗ್ಬಿಡುತ್ತೆ. ನಾನು ಇವಾಗಲೇ ಹೋಗ್ಬೇಕು, ತುಂಬ ಕೆಲಸ ಆಯ್ತು ನನಗೆ. ಇನ್ನೂ ಎಷ್ಟೊಂದು ಮನೆ ಕಾರ್ಡ್ ಕೊಡಬೇಕು. ಕಾರ್ಡಾ? ಯಾರಿಗಣ್ಣ ಮದುವೆ? ಇನ್ಯಾರಿಗೋ? ನನ್ನ ಮಗನ ಶಿವ್ಗೆ. ಓ, ಶಿವನ್ಗೆ ಮದುವೆ ಫಿಕ್ಸ್ ಆಯ್ತಾ? ಅಲ್ಲ, ಹೆಣ್ಣು ನೋಡೋಕೆ ಹೋಗಿದ್ದು, ಗಂಡಿನ ಮನೆ ನೋಡಕ್ಕೆ ಬಂದಿದ್ದು, ನಂಗೆ ಯಾವ ವಿಷಯ ಗೊತ್ತೇ ಇಲ್ಲ. ಏಕಾಏಕಿ ಬಂದು ಕಾರ್ಡ್ ತಗೊಬಂದ್ಬಿಟ್ಟಿದ್ಯಲ್ಲಣ್ಣ. ಹೌದು ಬಾವ, ಒಂದೇ ಊರಲ್ಲಿರ್ತೀವಿ, ನಮ್ಗೊಂದು ಮಾತು ಹೇಳಿಲ್ವಲ್ಲ. ಯಾಕೆ ನಾವು ನಿಮ್ಗೆ ಅಷ್ಟು ದೂರದರಾಗ್ಬಿಟ್ಟಿದ್ದೀರಾ? ಅಯ್ಯೋ ಚೇಚೆ, ಹಂಗೆಲ್ಲ ಏನೂ ಇಲ್ಲಮ್ಮ. ಸುಮ್ಮನೆ ಯಾಕೆ ಎಲ್ಲಾರನ್ನೂ ಗುಡ್ಡ ಹಾಕೋಬೇಕು ಅಂತ ನಾವೇ ಎಲ್ಲ ಮಾತಾಡಿದ್ದೀವಿ. ಇನ್ನೇನು ಮದುವೆ ಡೇಟು ಹತ್ರ ಬಂತಲ್ಲ, ಹಾಗಾಗಿ ಮದುವೆ ಡೇಟ್ ಫಿಕ್ಸ್ ಆಗಿದ ತಕ್ಷಣನೇ ಎಲ್ಲರಿಗೂ ಹೇಳ್ತಾ ಇದ್ದೀವಿ ನೋಡಿ. ಇನ್ನೂ ಇಲ್ಲಿವಾಗಲೇ ಅಲ್ಲ, ಇನ್ನೂ ಮದುವೆಗೆ ಒಂದು ವಾರ ಇದೆ. ಅದಕ್ಕೆ ನಿಮಗೆ ಮೊದಲೇ ಕಳ್ಕೊಳ್ಬೇಕು ಅಂತ ತೊಗೊಬಂದಿದ್ದೀನಿ. ಏನೋ ಬಿಡೋಣ, ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ಎಲ್ಲ ನೀನು ಕೇಳಬೇಕಾಗುತ್ತೆ. ನಿನ್ನ ಮಾತೇನು ನಡೆಯುತ್ತಿದೆ ಹೇಳು? ಏಯ್, ಯಾಕೋ ಸೀನಾ? ಹಾಂ, ಅಯ್ಯೋ ಹಿಂಗೆ ಮಾತುಗಂದು ಹೇಳೋಣ. ಸರಿ, ಹೋಗ್ಲಿ ಬಾ, ಕುತ್ಕೋಬಾ. ಸ್ವಲ್ಪ ಕುತ್ಕೊಂಡು ನೀರಿಗೆ ಕುಡ್ಬಿಟ್ಟು ಆಮೇಲೆ ಹೋಗುವಂತೆ. ಇಲ್ಲ ಇಲ್ಲ, ನಾನಿನ್ನು ನನ್ನ ಮಗಳ ಮನೆಗೆಲ್ಲ ಹೋಗ್ಬೇಕು, ಹಾಗಾಗಿ ಗೊತ್ತಾಗುತ್ತೆ, ನಾನು ಹೋಗ್ತೀನಿ. ನನಗೆ ನಾನು ಇಲ್ಲಿಗೆ ಬಂದಿರೋ ವಿಚಾರ ನಿಮ್ಮ ಅದಕ್ಕೆ ಗೊತ್ತಿಲ್ಲ. ಹೌದಾ? ಯಾಕೆ? ಗೊತ್ತಾದ್ರೆ ಏನು ಹೋಗ್ಬೇಡ ಅಂತ ಹೇಳ್ತಾರಾ?